ಜೈ ಬಾಬಾ ಸ್ವಾಮಿ. ಹಿಮಾಲಯದ ಸಮರ್ಪಣಾ ಯೋಗ ಭಾಗ 1, ಸಂಚಿಕೆ 33, ಪುಟ ಸಂಖ್ಯೆ 199. ಇವತ್ತಿನ ಗ್ರಂಥ ಪಠಣವನ್ನು ಗುರು ವಂದನೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ಗುರುರ್ ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಗುರುಗಳು ಹಿಂದಿನ ದಿನದ ವಿಮರ್ಶೆಯನ್ನು ಬೆಳಗ್ಗೆಯೂ ಮುಂದುವರಿಸಿದರು. ಸಮರ್ಪಣಾ ಎಂಬ ಪದದಲ್ಲಿ ಎಲ್ಲವೂ ಒಳಗೊಂಡಿದೆ. ಆದರೆ ಜನರು ಸಮರ್ಪಣಾ ಎಂಬ ಪದವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿರುವುದಿಲ್ಲ. ಅರ್ಪಣೆ ಎಂದರೆ ನಮ್ಮಲ್ಲಿ ಏನು ಒಳ್ಳೆಯದು ಇದೆಯೋ ಅದನ್ನು ಒಳ್ಳೆಯ ಭಾವನೆಯಿಂದ ಸಲ್ಲಿಸುವುದು ಎಂದು ಅರ್ಥ. ಹಾಗೆಯೇ ಸಮರ್ಪಣೆ ಎಂದರೆ ನಿನ್ನ ಬಳಿ ಏನೆಲ್ಲ ಇದೆಯೋ ಅದನ್ನೆಲ್ಲ ಪೂರ್ತಿಯಾಗಿ ಪರರ ಕೈಗೆ ಒಪ್ಪಿಸುವುದು, ಪೂರ್ತಿಯಾಗಿ ಅಧೀನನಾಗುವುದು ಎಂದು ಅರ್ಥ. ಸಾಮಾನ್ಯವಾಗಿ ಜನರು ಸಮರ್ಪಣೆ ಎಂದರೆ ತಮ್ಮಲ್ಲಿರುವ ಸಂಪತ್ತನ್ನೆಲ್ಲ ನೀಡುವುದು, ತಮ್ಮ ಶರೀರವನ್ನೇ ಇತರರ ಸೇವೆಗೆ ಅರ್ಪಿಸಿಕೊಳ್ಳುವುದು ಅಥವಾ ತನು ಮನ ಧನದಿಂದ ಜೀವನವಿಡೀ ಗುರುಕಾರ್ಯ ಮಾಡುವುದಾಗಿ ಪ್ರತಿಜ್ಞೆ ಮಾಡುವುದು ಎಂದೆಲ್ಲ ತಿಳಿದುಕೊಂಡಿರುತ್ತಾರೆ. ಆದರೆ ಈ ಅರ್ಥಗಳೆಲ್ಲ ತಪ್ಪು. ಗುರು ಎಂಬುದು ಆತ್ಮದ ಸ್ತರದಲ್ಲಿ ಇರುವಂತಹದ್ದು. ಧನ ಸಂಪತ್ತುಗಳು ಭೌತಿಕ ಹಂತದಲ್ಲಿ ಇರುವಂತಹದ್ದು. ಅಂದರೆ ಧನ ಸಂಪತ್ತಿಗೆ ಸಮರ್ಪಣೆಯೊಂದಿಗೆ ಯಾವುದೇ ಸಂಬಂಧವಿಲ್ಲ. ಶರೀರದ ಮೂಲಕ ಗುರುವಿಗಾಗಿ ಗುರು ಕಾರ್ಯವನ್ನು ಮಾಡುವುದು, ಶರೀರವನ್ನು ಗುರುವಿನ ಸೇವೆಗಾಗಿ ಅರ್ಪಿಸಿಕೊಳ್ಳುವುದು ಸಮರ್ಪಣೆ ಅಲ್ಲ. ಗುರುವು ಆತ್ಮದ ಮಟ್ಟದಲ್ಲಿ ಇರುವಾಗ ಶರೀರವನ್ನು ಅರ್ಪಿಸಿಕೊಳ್ಳುವುದು ಸಮರ್ಪಣೆ ಆಗುವುದಿಲ್ಲ. ಹಾಗೆಯೇ ಧನ ಸಂಪತ್ತನ್ನು ಐಶ್ವರ್ಯವನ್ನು ಅರ್ಪಿಸುವುದು ಸಮರ್ಪಣೆ ಅಲ್ಲವೆಂದಾದರೆ ಸಮರ್ಪಣೆ ಎಂದರೇನು? ಅದನ್ನು ಹೇಗೆ ಮಾಡಬಹುದು? ಪ್ರಪ್ರಥಮವಾಗಿ ಸಮರ್ಪಣೆ ಪದವನ್ನು ಅರ್ಥ ಮಾಡಿಕೊಳ್ಳಬೇಕು. ಸಮರ್ಪಣೆ ಪದವು ಆತ್ಮಿಕವಾದದ್ದು. ಗುರು ಎಂಬ ಶಬ್ದವು ಆತ್ಮಕ್ಕೆ ಸಂಬಂಧಿಸಿದಂತಹದ್ದು. ಆದ್ದರಿಂದ ಸಮರ್ಪಣೆಯ ಭಾವವು ಆತ್ಮದ ರೂಪದಲ್ಲಿ ನಿನ್ನ ಗುರುವಿನ ಸಾಮೂಹಿಕ ಶಕ್ತಿಯೊಂದಿಗೆ ಆತ್ಮಿಕವಾಗಿ ಐಕ್ಯವಾಗುವುದೆಂದು ಅರ್ಥ. ನಾವು ಸಕ್ಕರೆಯನ್ನು ಹಾಲಿನೊಂದಿಗೆ ಬೆರೆಸಿದಾಗ ಸಕ್ಕರೆ ಹಾಲಿನಲ್ಲಿ ಬೆರೆತು ಸಕ್ಕರೆಗೆ ಹೇಗೆ ಪ್ರತ್ಯೇಕವಾದ ನಿಜ ಸ್ವರೂಪ ಇರುವುದಿಲ್ಲವೋ, ಹೇಗೆ ಆ ಹಾಲು ಸಕ್ಕರೆಯಿಂದಾಗಿ ಸಿಹಿಯಾದ ರುಚಿಯನ್ನು ಪಡೆದು ಅದರ ರುಚಿ ಬದಲಾಗುತ್ತದೆಯೋ ಹಾಗೆಯೇ ಶಿಷ್ಯನು ಗುರುವಿಗೆ ಸಮರ್ಪಿಸಿಕೊಂಡಾಗ ಶಿಷ್ಯನ ಅಸ್ತಿತ್ವವು ಸಮಾಪ್ತಗೊಳ್ಳುತ್ತದೆ. ಅಂತಹ ಶಿಷ್ಯನಿಗೆ ಪ್ರತ್ಯೇಕವಾದ ಅಸ್ತಿತ್ವವೇ ಇಲ್ಲದಿರುವಾಗ ಅವನು ತನ್ನ ಧನ ಸಂಪತ್ತನ್ನು, ಶರೀರವನ್ನು ಗುರುವಿಗೆ ಹೇಗೆ ಅರ್ಪಿಸಲು ಸಾಧ್ಯ? ಅದು ಅವನಿಗೆ ಸೇರದಿರುವಾಗ ಅದನ್ನು ಒಪ್ಪಿಸುವ ಪ್ರಸಂಗ ಹೇಗೆ ಬರುತ್ತದೆ? ನಾನು ನನ್ನ ಧನ ಸಂಪತ್ತನ್ನು ಅರ್ಪಿಸುತ್ತಿದ್ದೇನೆ ಎಂದು ಹೇಳುವಾಗ ಆ ನಾನು ಎಂಬುದು ಇನ್ನೂ ಜೀವಂತವಾಗಿರುತ್ತದೆ. ಒಬ್ಬನ ಐಶ್ವರ್ಯವನ್ನು, ಒಬ್ಬನ ಶರೀರವನ್ನು ಒಪ್ಪಿಸಿ ಬಿಡುವುದು ಸುಲಭ. ಆದರೆ ಅದನ್ನು ಒಪ್ಪಿಸಿದ ಮೇಲೂ ನಾನು ಬದುಕುಳಿಯುತ್ತದೆ. ಹೇಗೆಂದರೆ, ನಾನು ನನ್ನ ಶರೀರವನ್ನು ಅರ್ಪಿಸಿದೆ, ನಾನು ನನ್ನ ಧನ ಸಂಪತ್ತನ್ನು ಅರ್ಪಿಸಿದೆ. ಆದರೆ ಸಮರ್ಪಣೆ ಎಂದರೆ ಒಬ್ಬನ ಶರೀರ ಹಾಗೂ ದೇಹವನ್ನು ಅರ್ಪಿಸುವುದು ಎಂದು ಅರ್ಥವಲ್ಲ. ಸಮರ್ಪಣೆ ಎಂಬುದು ನಿನ್ನಲ್ಲಿರುವ ನಾನು ಎಂಬ ಅರಿವನ್ನು ಅರ್ಪಿಸುವುದು. ಮನುಷ್ಯನಲ್ಲಿರುವ ಈ ನಾನು ಎಂಬುದು ಬಹಳ ಧೂರ್ತನಾಗಿರುತ್ತದೆ. ಅದು ನಿನಗೆ ನಿನ್ನ ಐಶ್ವರ್ಯವನ್ನೆಲ್ಲ ಬೇರೆಯವರಿಗೆ ಕೊಟ್ಟು ಬಿಡಲು ಹೇಳಿ ತನ್ನನ್ನು ಮಾತ್ರ ನಿನ್ನಲ್ಲಿ ಸುರಕ್ಷಿತವಾಗಿ ಉಳಿಸಿಕೊಂಡು ನಿನ್ನ ದೇಹವನ್ನು ಮಾತ್ರ ಅರ್ಪಿಸಲು ನಿನಗೆ ನಿರ್ದೇಶಿಸುತ್ತದೆ. ಹೀಗೆ ಆ ನಾನು ಎಂಬುದು ನಿನ್ನೊಳಗೆ ಸುರಕ್ಷಿತವಾಗಿರುತ್ತದೆ. ನಾವು ಈ ನಾನು ಎಂಬ ವಂಚಕನ ಕೈಯಲ್ಲಿ ಮೋಸ ಹೋಗಬಾರದು.
ನಾವು ಆ ನಾನು ಎಂಬುದನ್ನು ಪೂರ್ಣವಾಗಿ ಅರ್ಪಿಸಿಕೊಳ್ಳುವುದೇ ನಿಜವಾದ ಸಮರ್ಪಣೆ. ಸಮರ್ಪಣೆ ಎಂದರೆ ನಮ್ಮ ಅಸ್ತಿತ್ವವನ್ನೇ ಕಳೆದುಕೊಳ್ಳುವುದು ಹಾಗೂ ಅದನ್ನು ಶೂನ್ಯವನ್ನಾಗಿ ಮಾಡುವುದು ಎಂದರ್ಥ. ಈ ರೀತಿಯಾಗಿ ಖಾಲಿ ಮಾಡಿಕೊಂಡು ಅದರ ಮೂಲಕ ಪರಮಾತ್ಮನ ಶಕ್ತಿ ಇಳಿದು ಬರುವಂತೆ ಮಾಡುವುದೇ ಸಮರ್ಪಣೆ. ನಿಜವಾಗಿ ನಾವು ಗುರುವಿನ ಮಾಧ್ಯಮದ ಮೂಲಕ ಪರಮಾತ್ಮನಿಗೆ ಸಮರ್ಪಿಸಿಕೊಳ್ಳುತ್ತೇವೆ. ಈ ಬಗೆಯಾಗಿ ಸಮರ್ಪಣೆ ಆತ್ಮದ ಸ್ತರದಿಂದ ಆಗಬೇಕು. ಇಲ್ಲದಿದ್ದರೆ ಆ ನಾನು ಯಾವುದಾದರೂ ಒಂದು ಹಂತದಿಂದ ಬಂದು ನಿನ್ನ ನಾಶಕ್ಕೆ ಕಾರಣವಾಗಬಹುದು. ಗುರುವಿಗೆ ಭಾವಪೂರ್ವಕವಾಗಿ ತಲೆಬಾಗಿ ನಮಸ್ಕರಿಸುವ ಮೂಲಕ ಸಮರ್ಪಣಾ ಭಾವವನ್ನು ನಿರ್ಮಾಣ ಮಾಡಬಹುದು. ತಲೆಬಾಗಿ ಎರಗುವುದು ಕೇವಲ ಶಾರೀರಿಕ ಮಟ್ಟದಲ್ಲಿರದೆ ಅಂತರಾತ್ಮದಿಂದ ಉಂಟಾಗಬೇಕು. ನಾವು ಈ ರೀತಿಯಾಗಿ ಬಾಗಿ ನಮಸ್ಕರಿಸುವುದರಿಂದ ಶುದ್ಧರಾಗುತ್ತೇವೆ. ಪರಮಾತ್ಮನಿಗೆ ಶರಣಾಗುವುದಕ್ಕೆ ಗುರು ಒಂದು ನಿಮಿತ್ತ ಮಾತ್ರ. ಆಧ್ಯಾತ್ಮಿಕ ಸಾಧನೆ ಮಾಡುವಾಗ ಒಬ್ಬ ಇದನ್ನೆಲ್ಲ ಅಭ್ಯಾಸ ಮಾಡಬೇಕಾಗುತ್ತದೆ. ನಮ್ಮೊಳಗೆ ಸಮರ್ಪಣಾ ಭಾವನೆ ಕೇವಲ ಒಮ್ಮೆ ಉಂಟಾದರೆ ಅದು ಅರ್ಥಪೂರ್ಣ ಸಮರ್ಪಣೆಯಾಗುವುದಿಲ್ಲ. ಈ ಪ್ರಕ್ರಿಯೆಯನ್ನು ನಿರಂತರವಾಗಿ ಮಾಡುವುದರಿಂದ ಮಾತ್ರ ಸಮರ್ಪಣೆಯನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳಬಹುದು. ಉದಾಹರಣೆಗೆ, ಒಂದು ಗಲೀಜಾದ ಕಲೆಗಳಿರುವ ಪಾತ್ರೆಯನ್ನು ಚೆನ್ನಾಗಿ ಸಾಬೂನಿನಿಂದ ಉಜ್ಜಿ ಶುಚಿಗೊಳಿಸುತ್ತೇವೆ. ಅದು ಪೂರ್ತಿಯಾಗಿ ಶುಚಿಯಾಗಬೇಕಾದರೆ ಅದನ್ನು ಹಲವಾರು ಬಾರಿ ತಿಕ್ಕಿ ಉಜ್ಜುತ್ತಿರಬೇಕು. ಅದನ್ನು ಶುಚಿಗೊಳಿಸಿದ ಮೇಲೆ ಅದನ್ನು ಬದಿಗಿಟ್ಟು ಅದು ಶುಚಿಯಾಗಿದೆ ಎಂದು ಹೇಳುತ್ತೇವೆ. ಆದರೆ ಅದು ಮತ್ತೆ ಮತ್ತೆ ಕೊಳಕಾಗುತ್ತಿರುತ್ತದೆ. ಇದರ ಅರ್ಥ, ಒಂದು ಬೆಳ್ಳಿಯ ಪಾತ್ರೆಯನ್ನು ತಿಕ್ಕಿ ಉಜ್ಜಿ ಹೊಳಪಾಗುವಂತೆ ಶುಚಿಗೊಳಿಸಿದರೂ ಅದರ ಹೊಳಪು ಹಾಗೂ ಶುಚಿತ್ವವನ್ನು ಉಳಿಸಿಕೊಳ್ಳಬೇಕಾದರೆ ಅದನ್ನು ಕಾಲಕಾಲಕ್ಕೆ ಉಜ್ಜಿ ಶುಚಿಗೊಳಿಸುತ್ತಲೇ ಇರಬೇಕು. ಅದೇ ಪ್ರಕಾರವಾಗಿ ಒಂದು ಬಾರಿ ಪೂರ್ಣ ಸಮರ್ಪಣೆಯನ್ನು ಮಾಡಿದ ನಂತರ ಒಬ್ಬ ಆ ಭಾವನೆಯನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳಬೇಕು. ಅದರ ಮೇಲೆ ಸಮಯದ ಧೂಳು ಅಂಟಿಕೊಳ್ಳದಂತೆ ನಿಗಾ ವಹಿಸಬೇಕು. ಆದ್ದರಿಂದ ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ಳುವುದು ಹಾಗೂ ಸಮರ್ಪಣಾ ಭಾವವನ್ನು ಸುಸ್ಥಿತಿಯಲ್ಲಿ ಉಳಿಸಿಕೊಳ್ಳುವುದು ಮಹತ್ವಪೂರ್ಣ ಕಾರ್ಯಗಳಾಗಿವೆ. ಆ ಭಾವನೆಯನ್ನು ಉಳಿಸಿಕೊಳ್ಳುವುದು ಇನ್ನೂ ಅಧಿಕ ಮಹತ್ವವಾದದ್ದು. ಯಾಕೆಂದರೆ ಇದೊಂದು ನಿರಂತರ ಪ್ರಕ್ರಿಯೆಯಾಗಿದ್ದು ಅದನ್ನು ಉಳಿಸಿಕೊಳ್ಳಲು ಆಧ್ಯಾತ್ಮಿಕ ಸಾಧನೆಯಲ್ಲಿರುವ ಒಬ್ಬ ಸಾಧಕ ಪ್ರತಿನಿತ್ಯವೂ ಸಾಧನೆಯಲ್ಲೇ ಇರಬೇಕಾಗುತ್ತದೆ. ಉಪಯೋಗಿಸದೆ ಒಂದೇ ಮೂಲೆಯಲ್ಲಿ ಬಿದ್ದುಕೊಂಡಿದ್ದರೆ ಒಂದು ಕಲ್ಲಿನ ಮೇಲೂ ಧೂಳು ಹಾಗೂ ಕೊಳೆ ಅಂಟಿಕೊಳ್ಳುತ್ತದೆ. ಹಾಗಿರುವಾಗ ಸಮರ್ಪಣೆಯು ಒಂದು ಜೀವಂತ ವ್ಯಕ್ತಿಯ ಆತ್ಮದ ಭಾವವಾಗಿರುವಾಗ ಇದರ ಮೇಲೆಯೂ ಸುತ್ತಮುತ್ತಲಿನ ವ್ಯಕ್ತಿಗಳ ಪ್ರಭಾವ ಆಗುತ್ತಿರುತ್ತದೆ. ಹಾಗಾಗಿ ಅಂತಹವರ ಪ್ರಭಾವಗಳು ಬೀರದ ರೀತಿಯಲ್ಲಿ ಎಚ್ಚರವಹಿಸಿ ನಿರಂತರವಾಗಿ ಸಮರ್ಪಣಾ ಭಾವವನ್ನು ಉಳಿಸಿಕೊಂಡು ಮುಂದುವರಿಯುವುದು ಅವಶ್ಯಕವಾಗಿದೆ. ನಮ್ಮ ಸುತ್ತಲಿರುವ ಸಮರ್ಪಿತವಲ್ಲದ ವ್ಯಕ್ತಿಗಳ ಕೆಟ್ಟ ಪ್ರಭಾವವು ಖಂಡಿತವಾಗಿ ನಮ್ಮ ಅನುಭವಕ್ಕೆ ಬರುತ್ತದೆ. ಸಮರ್ಪಿತರಾಗದ ವ್ಯಕ್ತಿಗಳು ನಾನು ಎಂಬ ಭಾವವು ಹೊಟ್ಟೆಕಿಚ್ಚಿನಿಂದ ಕೂಡಿರುವಾಗ ಅಂತಹವರ ನಡುವೆ ಸಂಪೂರ್ಣ ಸಮರ್ಪಣೆಯುಂಟಾಗುವುದಿಲ್ಲ. ಅಸೂಯೆಯು ಆಧ್ಯಾತ್ಮಿಕ ಕ್ಷೇತ್ರದಲ್ಲೂ ಇದೆ. ಆದ್ದರಿಂದ ನಿನ್ನನ್ನು ನೋಡಿ ಅಸೂಯೆ ಪಟ್ಟಿಕೊಂಡು ನಿನ್ನ ಚಿತ್ತವನ್ನು ಕಲ್ಮಶಗೊಳಿಸುವ ಯಾರೊಬ್ಬರ ಕರಿನೆರಳು ನಿನ್ನ ಮೇಲೆ ಬೀಳದಿದ್ದರೆ ಒಳಿತು. ನೀನು ನಿನ್ನೊಳಗೆ ಇರುವ ಚಿತ್ತವನ್ನು ಜೋಪಾನ ಮಾಡಿಕೊಳ್ಳಬೇಕು. ನಿನಗಾಗಿ ಇರಿಸಿರುವ ಖಜಾನೆ ಅದರಲ್ಲಿದೆ. ನೀನು ನಿನ್ನೊಳಗೆ ಆಳಕ್ಕೆ ಪಯಣ ಬೆಳೆಸದಿದ್ದರೆ ಆ ನಿನ್ನೊಳಗೆ ಇರುವ ಖಜಾನೆ ನಿನಗೆ ಸಿಗುವುದಿಲ್ಲ. ಆದರೆ ಒಂದು ವೇಳೆ ನೀನು ಅದನ್ನು ಪಡೆಯುವಲ್ಲಿ ಸಫಲನಾದರೆ ಆಗ ಅದು ಸತ್ಯಪ್ರೇಮಿ ಆತ್ಮಗಳಿಗೆ ಹೊಸದೊಂದು ಸಾಧ್ಯತೆಯನ್ನು ಅನಾವರಣಗೊಳಿಸುವ ಬಾಗಿಲಾಗುತ್ತದೆ. ಹಾಗಾಗಿ ಒಳಮುಖಿಯಾಗಿ ಹೋಗು. ಇನ್ನಷ್ಟು ಒಳಕ್ಕೆ ಆಳವಾಗಿ ಹೋಗಿ ನಿನ್ನ ನಿಜ ಗುರುತನ್ನು ಹುಡುಕು. ಒಮ್ಮೆ ನೀನು ಅಂತರ್ಮುಖಿಯಾಗಿ ಹೋದರೆ ನಿನಗದು ಸಿಗುತ್ತದೆ. ಜ್ಞಾನದ ಇಡೀ ಸಾಗರವೇ ನಿನ್ನೊಳಗೆ ನಿನಗಾಗಿ ಬಿದ್ದಿದೆ. ನಿನ್ನ ಪರಿಸ್ಥಿತಿ ಕಸ್ತೂರಿ ಮೃಗದಂತಿದೆ. ಕಸ್ತೂರಿ ಮೃಗದ ಸುವಾಸನೆ ಅದರ ನಾಭಿಯಿಂದಲೇ ಹೊರಹೊಮ್ಮುತ್ತಿರುತ್ತದೆ. ಎಲ್ಲರೂ ಆ ಪರಿಮಳವನ್ನು ಆನಂದಿಸುತ್ತಾರೆ. ಆ ಪರಿಮಳ ಸ್ವತಃ ಅದರ ನಾಭಿಯಿಂದಲೇ ಬರುತ್ತಿದೆ ಎಂದು ಆ ಕಸ್ತೂರಿ ಮೃಗಕ್ಕೆ ಮಾತ್ರ
ಗೊತ್ತಿರುವುದಿಲ್ಲ. ಅದನ್ನು ತಿಳಿಯದೆ ಆ ಪರಿಮಳವನ್ನು ಅರಸುತ್ತಾ ಅದು ಇಡೀ ಅರಣ್ಯದಲ್ಲಿ ಅಲೆದಾಡುತ್ತಿರುತ್ತದೆ. ನಿನ್ನ ಸ್ಥಿತಿ ಯಥಾ ಪ್ರಕಾರ ಆ ಕಸ್ತೂರಿ ಮೃಗದಂತಿದೆ. ಆ ಸುಗಂಧ ಹೊರಗಿನಿಂದ ಬರುತ್ತಿಲ್ಲ, ಬದಲಾಗಿ ನಿನ್ನೊಳಗಿನಿಂದ ಬರುತ್ತಿದೆ ಎಂದು ನಿನಗೆ ಅರಿವಿಲ್ಲ. ನಾನು ಬಹಳಷ್ಟು ಗಂಭೀರವಾಗಿ ಆಲೋಚಿಸತೊಡಗಿದೆ. ಯಾವ ಜ್ಞಾನವೂ ನನ್ನೊಳಗೆ ಇರಲು ಸಾಧ್ಯ? ನನ್ನ ಹಿಂದಿನ ಗುರುದೇವರಂತೆ ಇವರು ಸಹಿತ ನನ್ನೊಳಗೆ ಹೋಗುವಂತೆ ನಿರ್ದೇಶಿಸುತ್ತಿದ್ದಾರೆ. ಖಂಡಿತವಾಗಿಯೂ ಇದರಲ್ಲಿ ಏನೋ ರಹಸ್ಯ ಅಡಗಿದೆ. ನನಗೆ ನಾನೇ ಒಂದು ರಹಸ್ಯಮಯ ವ್ಯಕ್ತಿಯಂತೆ ಅನ್ನಿಸತೊಡಗಿತು. ಗುರುತತ್ವವು ಹೊರಗಿನಿಂದ ಬೇರೆ ಬೇರೆಯಾಗಿ ಕಾಣಿಸಿದರೂ ಒಳಗೆ ಅದು ಯಾವಾಗಲೂ ಒಂದೇ ರೀತಿಯದ್ದಾಗಿರುತ್ತದೆ ಎಂದು ನನಗನ್ನಿಸಿತು. ಇಬ್ಬರು ಗುರುದೇವರು ನಿನ್ನ ಒಳಹೊಕ್ಕಿ ನೋಡು, ಆಳವಾಗಿ ನಿನ್ನೊಳಗೆ ಹೋಗು ಎಂದು ಒಂದೇ ರೀತಿಯಾಗಿ ಮಾತನಾಡುತ್ತಿದ್ದರು. ಹಿಂದಿನ ಗುರುದೇವರು ಇದೇ ರೀತಿಯಾಗಿ ಹೇಳಿದ್ದರು. ಇಬ್ಬರು ಗುರುಗಳು ನನ್ನನ್ನು ಒಂದು ಗಣಿತದ ಸಮಸ್ಯೆಯನ್ನು ಬಿಡಿಸಲು ಹೇಳುತ್ತಿದ್ದಾರೆಂದು ನನಗೆ ಅನಿಸಲಾರಂಭಿಸಿತು. ಎಂತಹ ಗಣಿತವೆಂದರೆ ಅದಕ್ಕೆ ಉತ್ತರ ಅವರಿಬ್ಬರಿಗೆ ತಿಳಿದಿತ್ತು, ನನಗೆ ಮಾತ್ರ ತಿಳಿದಿರಲಿಲ್ಲ. ಅಂತಹ ಗಣಿತದ ಸಮಸ್ಯೆಯ ಉತ್ತರವನ್ನು ಅವರು ನನಗೆ ತಿಳಿಸದಿರುವುದರಿಂದ ಭವಿಷ್ಯವನ್ನು ಈಗಲೇ ನೋಡುವ ಪ್ರಯತ್ನ ಮಾಡದಿರುವುದೇ ಲೇಸು ಎಂದು ಅನ್ನಿಸತೊಡಗಿತು. ಪ್ರಾಯಶಃ ಅದನ್ನು ಅರ್ಥ ಮಾಡಿಕೊಳ್ಳಲು ಇದು ಸೂಕ್ತ ಸಮಯವಲ್ಲವೆಂದೆನಿಸಿತು. ಆನಂತರ ನಾನು ಅದರ ಬಗ್ಗೆ ಯೋಚಿಸುವುದನ್ನು ನಿಲ್ಲಿಸಿಬಿಟ್ಟೆ. ಭವಿಷ್ಯದಲ್ಲಿ ಏನು ಕಾಣಬೇಕೋ ಅದು ಹೇಗಿದ್ದರೂ ಒಂದು ದಿನ ನನ್ನ ಕಣ್ಣ ಮುಂದೆ ಬಂದೇ ಬರುತ್ತದೆ. ನಾಳೆಯ ಬಗ್ಗೆ ಯೋಚಿಸುತ್ತಾ ನನ್ನ ಬಳಿ ಈಗ ಏನಿದೆಯೋ ಅದನ್ನು ಏಕೆ ನಾನು ಕಳೆದುಕೊಳ್ಳಬೇಕು? ಹೀಗೆ ಇಲ್ಲಿ ವರ್ತಮಾನದಲ್ಲಿರುವುದೇ ಸರಿಯೆಂದು ಸಂತೋಷಪಟ್ಟೆ. ನಾನು ಗುರುದೇವರ ಸನ್ನಿಧಿಯಲ್ಲಿ ಇರುವೆನಲ್ಲ ಎಂದು ಯೋಚಿಸುವಾಗ ನನಗೆ ಸಂತೋಷವಾಗುತ್ತಿತ್ತು. ರಾತ್ರಿ ಆವರಿಸತೊಡಗಿತು. ಇನ್ನು ಮಲಗುವುದು ಉಚಿತವೆಂದು ಮಲಗಿದೆ. ಮರುದಿನ ಗುರುದೇವರೊಂದಿಗೆ ಮಾತನಾಡಲಾಗಲಿಲ್ಲ. ಅವರು ಬಹಳ ಕೆಲಸ ಮಾಡುತ್ತಾ ಅದರಲ್ಲೇ ನಿರತರಾಗಿದ್ದರು. ಆದರೆ ಸಂಜೆಯಾದಾಗ ಅವರೊಂದಿಗೆ ಬೆಟ್ಟದ ತುದಿಗೆ ಹೋದೆ. ಅಲ್ಲಿ ಸ್ವಲ್ಪ ಹೊತ್ತು ನಾವಿಬ್ಬರು ಕುಳಿತುಕೊಂಡೆವು. ಗುರುದೇವರು ಒಮ್ಮೆಲೆ ಮಾತು ಆರಂಭಿಸಿದರು. ಒಬ್ಬ ವ್ಯಕ್ತಿಯ ಗಮನ ಯಾವುದೋ ಒಂದು ವಸ್ತುವಿನ ಕಡೆ ಹೋದಾಗ ಚಿತ್ತದ ಮೇಲೆ ಹೆಚ್ಚು ಪರಿಣಾಮವೇನು ಉಂಟಾಗುವುದಿಲ್ಲ. ಹಾಗೆಯೇ ಪುನಃ ಪುನಃ ಅದೇ ವಸ್ತುವಿನ ಮೇಲೆ ಚಿತ್ತ ಹೋಗುತ್ತಾ ಇದ್ದರೆ ಅದರ ಮೇಲೆ ಹೆಚ್ಚಿನ ಪ್ರಭಾವ ಬೀರಿ ಚಿತ್ತ ನಷ್ಟವಾಗುತ್ತದೆ. ಆದರೆ ಒಂದೇ ವ್ಯಕ್ತಿಯ ಮೇಲೆ ಚಿತ್ತವು ಪದೇ ಪದೇ ಹೋದರೆ ಅದು ಚಿತ್ತವನ್ನು ಖಂಡಿತವಾಗಿಯೂ ಕೆಡಿಸಿಬಿಡುತ್ತದೆ. ಯಾವುದೇ ಕಡೆ ಚಿತ್ತ ಹೋದರೆ ಅದು ಕ್ಷಣಿಕವಾಗಿರಬೇಕು. ಹೇಗೆಂದರೆ ನೀರಿನ ಗುಳ್ಳೆ ನೀರಿನ ಮೇಲೆ ಒಮ್ಮೆಲೇ ಉಂಟಾಗಿ ಕೂಡಲೇ ಒಡೆದು ಹೋಗುವ ಹಾಗೆ. ಚಿತ್ತ ಒಂದು ಕಡೆ ಹೋದರೆ ಅದನ್ನು ಮರುಕ್ಷಣವೇ ಇನ್ನೊಂದು ಕಡೆ ಹಾಯಿಸಬೇಕು. ಚಿತ್ತವನ್ನು ಈ ರೀತಿಯಾಗಿ ನಿಯಂತ್ರಿಸಬೇಕು. ಒಬ್ಬನ ಕಣ್ಣುಗಳು ಚಿತ್ತದ ಮಾಧ್ಯಮವಾಗಿವೆ. ನೀನು ಒಂದು ವ್ಯಕ್ತಿಯನ್ನು ನೋಡಿದಾಗ ಅವನ ಕಣ್ಣೊಳಗೆ ನೋಡದಿದ್ದರೆ ನಿನ್ನ ಚಿತ್ತ ಅವನೊಳಗೆ ಹೋಗುವುದಿಲ್ಲ, ಅದು ನಾಶವೂ ಆಗುವುದಿಲ್ಲ. ಯಾರೇ ಒಬ್ಬ ತನ್ನ ಚಿತ್ತವನ್ನು ನಿಯಂತ್ರಿಸಲು ಈ ರೀತಿಯಾಗಿ ಅಭ್ಯಾಸ ಮಾಡಬೇಕು. ಇದು ರಾತ್ರಿ ಬೆಳಗಾಗುವುದರೊಳಗೆ ಆಗುವಂತಹದ್ದಲ್ಲ. ಆ ದಿನ ನಿನ್ನ ತಾಳ್ಮೆಯನ್ನು ಈ ಕಾರಣಕ್ಕಾಗಿಯೇ ನಾನು ಪರೀಕ್ಷೆ ಮಾಡಿದ್ದೆ. ಆತ್ಮಜ್ಞಾನವನ್ನು ನೆಡುವುದು ನನ್ನ ಕೈಯಲ್ಲಿದೆ. ಅದು ಒಬ್ಬ ರೈತ ಬೀಜವನ್ನು ಮಣ್ಣಿನಲ್ಲಿ ಬಿತ್ತಿ ಮಳೆಗಾಗಿ ಕಾಯುವ ಹಾಗೆ. ಆನಂತರ ಅವನು ತಾನು ಬಿತ್ತಿದ ಬೀಜದಲ್ಲಿ ಬೇಗನೆ ಮೊಳಕೆ ಬರಲಿ ಎಂದು ದೇವರಿಗೆ ಬೇಗನೆ ಮಳೆಯನ್ನು ಸುರಿಸಲು ಬೇಡುತ್ತಾನೆ. ಯಾಕೆಂದರೆ ಬೇಡುವುದನ್ನು ಬಿಟ್ಟು ಅದರಿಂದಾಚೆಗೆ ಆ ರೈತನಿಗೆ ಏನೂ ಮಾಡಲು ಸಾಧ್ಯವಿಲ್ಲ. ಅದೇ ರೀತಿಯಾಗಿ ಒಬ್ಬ ಗುರು ಆತ್ಮಜ್ಞಾನದ ಬೀಜವನ್ನು ಶಿಷ್ಯನಿಗೆ ಕೊಟ್ಟು ಆ ಬೀಜವು ಬೇಗನೆ ಮೊಳೆಯಲಿ ಎಂದು ಪರಮಾತ್ಮನನ್ನು ಬೇಡಬಹುದಷ್ಟೆ. ಅದನ್ನು ಬಿಟ್ಟು ಆ ಗುರುವಿಗೆ ಸ್ವಯಂ ಬೇರೇನು ಮಾಡಲು ಸಾಧ್ಯವಿಲ್ಲ. ಹೇಗೆ ದೊಡ್ಡ ವೃಕ್ಷವಾಗಿ ಬೆಳೆಯುವ ಸಾಧ್ಯತೆಗಳೆಲ್ಲವೂ ಒಂದು ಬೀಜದಲ್ಲಿ ಅಡಗಿರುತ್ತದೆಯೋ ಹಾಗೆ ಪ್ರತಿ ಶಿಷ್ಯನು ಮುಂದೊಮ್ಮೆ ಗುರುವಾಗಿ ಮಾರ್ಪಾಡಾಗುವ ಎಲ್ಲ ಸಾಧ್ಯತೆಗಳು ಅವನಲ್ಲಿ ಅಡಗಿರುತ್ತದೆ. ಹಾಗಾಗಿ ಶಿಷ್ಯನಲ್ಲಿ ಆತ್ಮಜ್ಞಾನವನ್ನು ಬಿತ್ತಿದ ಮೇಲೆ ಗುರುವು ಬಹಳಷ್ಟು ಸಹನೆಯಿಂದ ಕಾರ್ಯವನ್ನು ಮಾಡಬೇಕು.
ಇಲ್ಲಿಯವರೆಗೆ ಒಬ್ಬ ಗುರುವು ತನ್ನಲ್ಲಿರುವ ಆತ್ಮಜ್ಞಾನವನ್ನು ಒಂದು ಶಿಷ್ಯನಿಗೆ ಮಾತ್ರ ನೀಡುತ್ತಿದ್ದ. ಆ ಗುರುವಿಗೆ ಒಬ್ಬನೇ ಶಿಷ್ಯನಿದ್ದ ಕಾರಣ ಅವನಿಗೆ ಸ್ವಲ್ಪ ತಾಳ್ಮೆ ಇದ್ದರೆ ಸಾಕಾಗುತ್ತಿತ್ತು. ಆದರೆ ನಿನ್ನ ಜೀವಿತ ಕಾಲದಲ್ಲಿ ಈ ಆತ್ಮಜ್ಞಾನವು ಲಕ್ಷಾಂತರ ಜನರಿಗೆ ಪಸರಿಸುತ್ತದೆ. ಅನುಭೂತಿಯ ಮಾಧ್ಯಮದಿಂದ ಈ ಆತ್ಮಜ್ಞಾನವು ನಿನ್ನ ಮೂಲಕ ಬಹಳಷ್ಟು ಜನರಿಗೆ ತಲುಪಲಿದೆ. ಜೈ ಬಾಬಾ ಸ್ವಾಮಿ. ಇವತ್ತಿನ ಗ್ರಂಥ ಪಠಣವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಈಗ ಶಾಂತಿ ಪಾಠ. ಓಂ ದ್ಯೋ ಶಾಂತಿ ಅಂತರಿಕ್ಷವಂ ಶಾಂತಿ ಪೃಥ್ವೀ ಶಾಂತಿ ಆಪಃ ಶಾಂತಿ ಔಷಧಯಃ ಶಾಂತಿ ವನಸ್ಪತಯಃ ಶಾಂತಿ ವಿಶ್ವೇ ದೇವಃ ಶಾಂತಿ ಬ್ರಹ್ಮ ಶಾಂತಿ ಸರ್ವಗಂ ಶಾಂತಿ ಶಾಂತಿರೇವ ಶಾಂತಿ ಸಾ ಮಾ ಶಾಂತಿರೇಧಿ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವರಿಷ್ಟ ಸುಶಾಂತಿರ್ಭವತು.